ಯಾಕ್ರಿ ಕೌಸಲ್ಯ ಅವ್ರೆ, ಏನೋ ಅರ್ಜೆಂಟ್ ಅಂತ ಬರಕ್ಕೆ ಹೇಳಿ ಕಳಿಸಿದ್ರಿ? ಅದು ನನ್ನ ಮಗಳಿಗೆ ನೀವು 3 ಜನ ಸೇರಿ ಈ ಅರ್ಶದ ನೀರಲ್ಲಿ ದೃಷ್ಟಿ ತೆಗೀರಿ. ಅರ್ಶನದ ನೀರಲ್ಲ, ಇದೇನ್ರಿ ಕೌಸಲ್ಯ ಅವರೇ, ಮಂಟಪಕ್ಕೆ ಹೆಣ್ಣು ಕರ್ಕೊಂಡು ಹೋಗ್ಬೇಕಾದ್ರೆ ಮಾಡೋ ಶಾಸ್ತ್ರ ಅಲ್ವಾ ಇದು? ಏನಮ್ಮ ಮಾಡ್ತಿದ್ಯಾ? ಶ್ರುತಿಯವರೇ, ಸಾಮಾನ್ಯವಾಗಿ ನಮ್ಮ ಕಡೆ ಎಲ್ಲ ಹೆಣ್ಮಕ್ಳಿಗೆ ಹೀಗೆ ಮಾಡೋದು. ಏನೋಪ್ಪ, ನೀವು ಹೇಳ್ತಿರೋದು ನೋಡಿದ್ರೆ ವಿಚಿತ್ರವಾಗಿದೆ. ಇದೆಲ್ಲ ನೋಡ್ತಿದ್ರೆ ನೀವು ಲೀಲನ್ನ ಮದುವೆ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಅನ್ನಿಸ್ತಿದೆ. ಚೇ 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 ಬಿಡ್ತು ರೀ ಶ್ರುತಿಯವರೇ, ಅಲ್ಲಿ ಬಂದವ್ರ ಕಣ್ಣೆಲ್ಲ ನನ್ನ ಮಗಳ ಮೇಲೆ ಇರುತ್ತೆ ಅಲ್ವಾ. ಯಾಕೆ ಅಂದರೆ ಮದುವೆ ಕ್ಯಾನ್ಸಲ್ ಆಗಿದ್ರು ಅವರ ನಮ್ಮ ಸಂಬಂಧ ಚೆನ್ನಾಗಿದೆ ಅಲ್ವಾ, ಅದಕ್ಕೆ ಅಲ್ಲಿ ಬಂದವರೆಲ್ಲ ನನ್ನ ಮಗಳು ಲೀಲನ್ನೇ ಮಾತಾಡಿಸ್ತಿರ್ತಾರೆ. ಆಗಳು ದೃಷ್ಟಿ ಆಗುತ್ತಲ್ವಾ, ಜನರ ಕಣ್ಣಿಗೆ ಮರನೇ ಬೀಳುತ್ತೆ ಅಂದಮೇಲೆ ಇನ್ನು ನನ್ನ ಮಗಳು ಯಾವ ಲೆಕ್ಕ. ನಮ್ಮ ಜನರಿಗೆ ಹಳೆದನ್ನೆಲ್ಲ ಕೆದಕೋ ಚಟ ಜಾಸ್ತಿ. ಅದಕ್ಕೆ ಇರೋ ಕಂಟಕ ಎಲ್ಲ ದೂರ ಆಗಿ ಅವಳು ಭಾಳ ಬಂಗಾರ ಆಗಲಿ ಅಂತ ಸ್ಟ್ರಾಂಗಾಗಿ ದೃಷ್ಟಿ ತೆಗೀರಿ. ಆಯಿತು, ನೀವಿಷ್ಟೆಲ್ಲ ಹೇಳಿದ್ಮೇಲೆ ಯಾಕೆ ಪ್ರಶ್ನೆ ಮಾಡೋದು? ದೃಷ್ಟಿನೂ ಬಿದ್ದುಬಿಡುತ್ತೆ ಕಣ. ಹಾಪ, ನಾವಿಲ್ಲಿಂದ ಹೊರಡ್ತಿದೀವಿ, ಇನ್ನೇನು ರೈಲ್ವೆ ಸ್ಟೇಷನ್ಗೆ ಬರ್ತೀವಿ. ರೇವತಿ, ಏನೇ ಮಾಡ್ತಿದ್ಯಾ? ಇನ್ನೂ ಕಿಟಕಿ ಎಲ್ಲ ಹಾಕ್ದ? ಅದೆಸ್ಸಲ್ಲಿ ಅದನ್ನೇ ಕೇಳ್ತೀಯಮ್ಮ. ಅಪ್ಪ ಆಗ್ಲೇ ರೈಲ್ವೆ ಸ್ಟೇಷನ್ಗೆ ಹೋಗಾಯ್ತು, ನಾವಿನ್ನ ಇಲ್ಲೇ ಇದೀವಿ. ಅಯ್ಯಯ್ಯ, ಸರಿ, ಎಲ್ಲಿ ನಿಮ್ಮ ಅಕ್ಕ ಕಾಣಿಸ್ತಾ ಇಲ್ವಲ್ಲ? ಅಕ್ಕ ಇಲ್ಲೇ ಎಲ್ಲೋ ಇದ್ಲು. ಎಲ್ಲ ಹೋದ್ಲಪ್ಪ ಅವಳು? ಎಲ್ಲಮ್ಮ ಹೋಗಿದ್ದೆ? ಆಟೋ ತಗೊಂಡ್ಬರಕ್ ಹೋಗಿದ್ದೆ ಅಮ್ಮ. ನೋಡು, ನೀನು ಮದುವೆ ಮುಗಿಯೋವರೆಗೂ ಹೀಗೆಲ್ಲಂದ್ರೆ ಅಲ್ಲಿ ಹೋಗಿ ನನಗೆ ಶಾಕ್ ಕೊಡಬೇಡ. ಮೊದಲೇ ಹೇಗೋ ಏನೋ ಅನ್ನೋ ಟೆನ್ಷನ್ನು ನನಗೆ. ಟೆನ್ಷನ್ನ ಯಾಕಮ್ಮ? ಮೆಹಂದಿ ಶಾಸ್ತ್ರದಿಂದ ಓಡ್ ಹೋಗಿ ಆಗಿರೋ ಅವಾಂತರ ಸಾಕಾಗಲ್ವಾ? ಅವತ್ತು ನಾನು ಮದುಮಗಳಾಗಿದ್ದೆ, ಇರಲೇಬೇಕಿತ್ತು. ಇವತ್ತೇ ಇರಬೇಕಮ್ಮ, ಇಲ್ಲಾಂದ್ರೆ ಹೇಗೆ ನಾನು ನಿನ್ನ ಮದುವೆ ಮಾಡಿಸ್ಲಿ? ಅಂದರೆ ಈ ಜನಗಳ ಬಾಯಿ ಮುಚ್ಚಿಸ್ಬೇಕು. ಅವ್ರ ಬಾಯಿ ಮುಚ್ಚಿಸ್ಬೇಕು ಅಂದರೆ ನಿನ್ನ ಜೊತೆನಲ್ಲೇ ಇರಬೇಕು. ಅವಾಗ ಅವ್ರು ಏನು ಮಾತಾಡದೆ ಬಾಯಿ ಮುಚ್ಕೊಂಡು ಹೋಗಬೇಕು. ಅವಾಗ ನೋಡು, ರಾಜಾರೋಷವಾಗಿ ನಾವು ಬೇರೆ ಸಂಬಂಧನ ಹುಡುಕಿ ನಿನಗೆ ಮದುವೆ ಮಾಡಿಸ್ಬೋದು ಅಂದೆ ಅಷ್ಟೇ. ಆಯ್ತಮ್ಮ, ಹನುಮಂತನ ಬಾಲದ ಥರ ನಾನು ನಿನ್ನ ಜೊತೆನೇ ಇರ್ತೀನಿ, ಆಯ್ತಾ? ಜಾಣವರಿ ನೀನು. ಸರಿ, ಬನ್ನಿ ಬನ್ನಿ, ಲೇಟ್ ಆಗುತ್ತೆ, ಹೋಗೋಣ. ಇಟ್ಕೋತೀಯಾ? ಬನ್ನಿ. ಬೇಗ ಬೇಗ ಹಾಕಮ್ಮ. ಅಲ್ಲಮ್ಮ ಲೀಲಾ, ನಿನ್ ಮದ್ವೆ ಮುಗ್ದೋಗಿದ್ರು ಒಂಚೂರು ಬೇಜಾರು ಮಾಡ್ಕೊಳ್ದಲೆ ಇಷ್ಟೊಂದು ಖುಷಿಯಾಗಿ ಅದೇ ಮದ್ವೆಗೆ ಹೋಗ್ತಾ ಇದ್ದೀರಾ? ಆಂಟಿ, ನಿಂತೋಗಿರೋದು ಮದ್ವೆ ತಾನೆ, ಜೀವನ ಅಲ್ಲ. ಮನೇಲೆಲ್ಲೋ ಮೂಲೆಯಲ್ಲಿ ಬಿದ್ದಿರೋ ಗಡಿಯಾರನೇ ದಿನದಲ್ಲಿ 2 ಸತಿ ಪಕ್ಕಾ ಟೈಮ್ ತೋರಿಸುತ್ತೆ. ಅಂಥದ್ರಲ್ಲಿ ಬಾಳಿ ಬದುಕಬೇಕಾಗಿರೋರು ನಾವು. ಜೀವನನೇ ಮುಗ್ದೋಯ್ತು ಅಂತ ಆಕಾಶನ ತಲೆ ಮೇಲೆ ಹೊತ್ಕೊಂಡು ಕೂರಕ್ಕಾಗತ್ತಾ? ಇಲ್ಲ ತಾನೆ. ಜೀವನದಲ್ಲಿ 3 ವಿಷಯ ಅರ್ಥ ಮಾಡ್ಕೊಳ್ಳಿ. ಮೊದಲನೇದು, ಕಾಶ್ಮೀರ್ ಬಾರ್ಡ್ರಲ್ಲಿ ನಿಂತ್ಕೊಂಡು ಅಯ್ಯೋ ಇಂಡಿಯಾ ಇಲ್ಲಿಗೆ ಮುಗ್ದೋಗುತ್ತೆ ಅನ್ನೋ ಬದಲು ಉಲ್ಟಾ ತಿರುಗಿ ಇಂಡಿಯಾ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಎರಡನೇದು, ಅಯ್ಯೋ ಲೀಲನ್ ಜೀವನ ಮುಗ್ದೋಯ್ತು, ಮುಂದೇನು ಅಂತ ಯೋಚನೆ ಮಾಡೋ ಬದಲು ಅವಳ ಜೀವನ ಇನ್ಮಿಂದ ಶುರು ಆಗುತ್ತೆ, ಅವಳು ಮುಂದೆ ದೊಡ್ಡ ಹೀರೋಯಿನ್ ಆಗ್ಬೋದು ಅನ್ನೋದು ಯೋಚನೆ ಮಾಡಿ, ಆಯ್ತಾ? ಅದೆಲ್ಲ ಸರಿ. ಮೂರನೇದು? ಟ್ರೈನಿಗೆ ಟೈಮ್ ಆಗ್ತಿದೆ, ಬಂದು ಹೇಳ್ತೀನಿ. ಆಂಟಿ, ನಿಮ್ಮ ಮನೇಲಿ ಕೆಲಸ ಇರುತ್ತಲ್ಲ, ನೀವು ಮಾಡ್ಕೊ ಹೋಗಿ. ನೀವು ಹುಷಾರಾಗಿ ಹೋಗಿ ಬನ್ನಿ. ನೀವು ಅಷ್ಟೇ, ಮನೇನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅಮ್ಮ, ನೀನಾಗ ಹೀಗೆ ನೋಡ್ತಿದ್ಯಾ? ಅಯ್ಯೋ ಅಯ್ಯೋ, ಎಷ್ಟು ಚೆನ್ನಾಗಿ ಮಂಗಳಾರತಿ ಮಾಡಿದೆಯಲ್ಲ ನೀನು ಅವಳಿಗೆ. ಸರಿ ಸರಿ, ಬನ್ನಿ ಹೋಗೋಣ, ಟೈಮ್ ಆಗುತ್ತೆ. ಸರಿ. ಏನಾಯ್ತೆ ನಿಂಗೆ?
ಅಕ್ಕ ನಿಂಗೆ ಈ ಮದ್ವೆಗೆ ಹೋಗೋದಕ್ಕೆ ಬೇಜಾರಾಗ್ತಿಲ್ವಾ? ಸತ್ಯ ಹೇಳು, ನೀನ್ ನಿಜವಾಗ್ಲೂ ಖುಷಿಯಾಗಿದ್ಯಾ? ಅವ್ರಲ್ಲಿ ಹೋದ್ರೆ ಅವಮಾನ ಮಾಡ್ತಾರೆ ಅನ್ನೋ ಯೋಚನೆ ನಿನ್ ತಲೆನಲ್ಲಿ ಒಂಚೂರು ಕಾಡ್ತಾನೆ ಇಲ್ವಾ? ನನಗೆ ಯಾವ ಬೇಜಾರು ಇಲ್ಲ, ನಾನು ಖುಷಿಯಾಗಿದ್ದೀನಿ. ನಿಜವಾಗ್ಲೂ ಎಮೋಷ್ನಲ್ ಆಗಿ ಅಯ್ಯೋ ನೀನಂತ ಅಕ್ಕನ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಡೈಲಾಗ್ ಹೇಳ್ಬಿಡ. ನಿನ್ ಮೇಕಪ್ ಎಲ್ಲ ಹಾಳಾಗೋಗುತ್ತೆ. ಬಾ ಹೋಗೋಣ. ನೀನೇನಪ್ಪ ನಾವು ಬರ್ತಿದ್ದಾಗೆ ಅಪ್ಶಕನ ತರ ಅಡ್ಡ ಹಾಕ್ತಿದ್ಯಾ? ಇದು ಆಟೋದಲ್ಲಿ ಬರುವಂತ ಮದುವೆ ಅಲ್ಲ ಮೇಡಮ್, ಏಜ್ ಸರ್ ಮದುವೆ. ಅದ್ ನನ್ಗೂ ಗೊತ್ತು, ಅದಕ್ಕೆ ನಾವು ಬಂದಿರೋದು. ಕೂಡ ಇಲ್ಲಿ ಕಾರ್ಡ್ ನೋಡಪ್ಪ, ಇದೇ ಇನ್ವಿಟೇಷನ್ ಕಾರ್ಡು ಎಜೆ ಮನೆಯವ್ರದ್ದು. ಅವರೇ ಪರ್ಸನಲ್ ಆಗಿ ಬಂದು ನಮ್ಗೆ ಕೊಟ್ಟು ಮದ್ವೆ ಮನೆಗೆ ಬನ್ನಿ ಅಂತ ಕರೆದಿದ್ದಾರೆ. ದೊಡ್ಡವ್ರ ಮನೆ ಮದುವೆ ಮೇಡಮ್, ಬೇಜನ್ ಜನ ಈ ತರ ಹಚ್ಚಾಕ್ಸ್ಕೊಂಡ್ ಬರ್ತಾ ಇರ್ತಾರೆ ಮೇಡಮ್. ನಮಗಂಥ ಶೋಕಿಗಳಿಲ್ಲಪ್ಪ. ಅವ್ರು ಕರೆದಿದ್ದಾರೆ ಅಂತ ಅಷ್ಟು ದೂರದಿಂದ ಬಂದಿದ್ದೀವಿ ಅಷ್ಟೇ. ನಿಮ್ಮ ಹೆಸರು ಹೇಳಿ ಮೇಡಮ್, ಚೆಕ್ ಮಾಡ್ತೀವಿ. ಕೌಸಲ್ಯ. ಇಲ್ಲ ಮೇಡಮ್, ಇಲ್ಲ ಮೇಡಮ್. ಹಾಗಾದ್ರೆ ನನ್ನ ಹೆಸರಿದೆಯಾ ನೋಡಿ, ಚಂದ್ರಶೇಖರ್ ಅಂತ. ಇಲ್ಲ ನನ್ನ ಹೆಸರಿದ್ಯಾ ನೋಡಿ, ಲೀಲಾ. ಇಲ್ಲ ಮೇಡಮ್. ಇನ್ನೇನು ಅವ್ರು ಒಬ್ಬರಿದ್ದಾರೆ, ಅವ್ರ ಹೆಸರು ಹೇಳ್ಬಿಡಿ ಮೇಡಮ್, ಇದೆಯಾ ಇಲ್ವಾ ಚೆಕ್ ಮಾಡ್ತಾರೆ. ರೇವತಿ. ಇಲ್ಲ ಮೇಡಮ್. ಅದು ಇಲ್ವಾ? ನೀವಿನ್ನು ಹೊರಡಿ. ಏನ್ರಿ ಇದು ಅನ್ಯಾಯ? ಮದ್ವೆಗೆ ಬಂದವ್ರನ್ನ ಈ ರೀತಿ ಅವಮಾನ ಮಾಡಿ ಕಳಿಸ್ತಿದ್ದೀರಲ್ಲ? ಮೇಡಮ್, ಗೆಸ್ಟ್ ಲಿಸ್ಟ್ ಅಲ್ಲಿ ಹೆಸರಿರೋ ನಮ್ಮ ಹತ್ರ ಒಳಗೆ ಬಿಡಕ್ಕೆ ಏಜೆ ಸರ್ ಆರ್ಡರ್ ಮಾಡಿದ್ದಾರೆ. ಅದೇ ರೀತಿ ನಾವು ನಡ್ಕೊಳ್ತಾ ಇದೀವಿ. ನೀವು ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಮೇಡಮ್. ಈ ಅವಮಾನ ಬೇಕಾ ನಮ್ಗೆ? ನಡೀರಿ ಹೋಗೋಣ. ನಂಗೂ ಅದೇ ಸರಿ ಅನ್ನಿಸ್ತಾ ಇದೆ ಮಾ. ನನಗೂ ಹಾಗೆ ಅನ್ನಿಸ್ತಾ ಇದೆ ಕೌಸಲ್ಯ. ಅಲ್ಲಿ ನೋಡಿ, ಲಕ್ಷ್ಮಿ ಮತ್ತೆ ಸರಸ್ವತಿ ಬರ್ತಿದ್ದಾರೆ. ಅವ್ರಿಗೆ ಹೇಳಿದ್ರೆ ನಮ್ಮನ್ನ ಒಳಗಡೆ ಕರ್ಕೊಂಡು ಹೋಗ್ತಾರ್ರಿ. ಅವ್ರನ್ನ ಕರೆಯಕ್ಕಾಗಲ್ಲ ಮೇಡಮ್. ಹೋಗ್ ಕರಿಯಪ್ಪ, ಇಲ್ಲ ನಾನೇ ಕರೀಲ. ಲಕ್ಷ್ಮಿ, ಸರಸ್ವತಿ, ಬನ್ನಿ ಬನ್ನಿ. ಇವ್ರು ನಮ್ಮನ್ನ ಒಳಗಡೆ ಬಿಡ್ತಾ ಇಲ್ಲ, ಬನ್ನಿ ಬೇಗ. ಇದೆಲ್ಲ ಬೇಕಾ ನಮ್ಗೆ? ಅಯ್ಯೋ, ನಿಮಗ್ ಬೇಡದೇ ಇರ್ಬೋದು, ನಮಗ್ ಬೇಕು ರೀ. ಬನ್ನಿ. ನೋಡಿ ಹೇಳಿ ಕೌಸಲ್ಯ ಅವರ. ನೋಡಿರ ದ್ವಾರ ಪಾಲಕರೇ, ಅವ್ರ ಬಾಯಿನಲ್ಲಿ ನನ್ನ ಹೆಸರು ಬರ್ತಿದೆ. ಗೊತ್ತಾಯ್ತಲ್ವಾ ಈಗ ನಾನು ಯಾರು ಅಂತ? ನೀವ್ ಯಾಕೆ ಬಂದ್ರಿ ಇಲ್ಲಿಗೆ? ಇದೇನ್ರಿ ಬನ್ನಿ ಅಂತ ಕರೆದ್ಬಿಟ್ಟು ಗೇಟಲ್ಲೇ ಅವಮಾನ ಮಾಡ್ತಿದ್ದೀರಲ್ಲ? ಬನ್ನಿ ಅಂತ ಲೋಕಾರೂಢಿ ಕರೆದಿರ್ತಾರೆ, ಅದಕ್ಕೆ ನಾಚಿಕೆ ಇಲ್ದೆ ಬಂದ್ಬಿಡೋದ? ಗೆಸ್ಟ್ ಲಿಸ್ಟ್ ನ ಖುದ್ದಾಗಿ ಏಜೆನೆ ಪ್ರಿಪೇರ್ ಮಾಡಿರೋದು. ಅದ್ರಲ್ಲಿ ಹೆಸರು ಇಲ್ದೇ ಇರೋರ್ನ ಬಿಡಬಾರ್ದು ಅಂತ ನಮಗ್ ಸೀರಿಯಸ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಏಜೆ ಸರ್ ಬಂದ್ರು, ದಾರಿ ಬಿಡಿ, ದಾರಿ ಬಿಡಿ. ಸ್ಟಾಪ್ 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 ಸ್ಟಾಪ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ನೀವೇನಿಲ್ಲಿ?